ರಾಜ್ಯದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರಾ ಸ್ಲೀಪರ್ ಸೆಲ್ಸ್? ಭಾರತ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಎಸಗೋದಿಕ್ಕೆ ಶಂಕಿತ ಭಯೋತ್ಪಾದಕರು ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಇತ್ತೀಚೆಗೆ ಇಂಟೆಲಿಜೆನ್ಸ್ ಬ್ಯೂರೋ ಭಾರತದ ಐಬಿ ರಿಲೀಸ್ ಮಾಡಿತ್ತು. ಸೊ ಇದಕ್ಕೆ ಪೂರಕ ಎಂಬಂತೆ ತುಮಕೂರಿನ ಏನು ಶ್ರೀರಾಂಪುರದಲ್ಲಿ ಅಲ್ಲಾ ಬಕ್ಷ್ ಅನ್ನುವಂತಹ 24 ವರ್ಷದ ಯುವಕನನ್ನ ಶಂಕಿತ ಉಗ್ರ ಎಂಬ ಆರೋಪದಡಿಯಲ್ಲಿ ಬಂಧಿಸಲಾಗಿದೆ. ತುಮಕೂರು ನಗರ ಠಾಣೆಯ ಪೊಲೀಸರು ತಡರಾತ್ರಿ ಕಾರ್ಯಾಚರಣೆಯನ್ನು ನಡೆಸಿ ಕ್ಯಾತ್ಸಂದ್ರ ಸಮೀಪ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಇಷ್ಟಕ್ಕೂ ಅಲ್ಲಾ ಬಕ್ಷ್ ಬಂಧನಕ್ಕೆ ಕಾರಣವೇನು ಅಂತ ನೋಡೋದಾದ್ರೆ, ಈತ ವಿದೇಶಿ ಮೂಲದ ಶಂಕಿತ ಉಗ್ರನೊಟ್ಟಿಗೆ ತನ್ನ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಚಾಟ್ ಮಾಡ್ತಾ ಇದ್ರು. ಹಾಗೆಯೇ ಭಾರತ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಿಕ್ಕೆ ಪ್ಲಾನಿಂಗ್ ಮಾಡ್ತಾ ಇದ್ರು ಅನ್ನುವಂತಹ ಅಂಶವನ್ನ ಮತ್ತು ಅವರ ಚಾಟ್ ಡೀಟೇಲ್ಸ್ ಅನ್ನು ತೆಗೆದಂತ ಕೇಂದ್ರ ತನಿಖಾ ಸಂಸ್ಥೆ ನಮ್ಮ ರಾಜ್ಯದ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದೆ. ರಾಜ್ಯ ಪೊಲೀಸ್ ಇಲಾಖೆ ತುಮಕೂರು ನಗರ ಠಾಣೆಯ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಕಳೆದ 20 ದಿನಗಳಿಂದ ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ನಿನ್ನೆ ತಡರಾತ್ರಿ ಕ್ಯಾತ್ಸಂದ್ರ ಸಮೀಪ ಅಲ್ಲಾ ಬಕ್ಷನನ್ನ ಬಂಧಿಸಲಾಗಿದೆ. ಆತನನ್ನ ಬಂಧನಕ್ಕೆ ಒಳಪಡಿಸಿ ಈಗ ಕೇಂದ್ರ ತನಿಖಾ ಸಂಸ್ಥೆಯ ವಶಕ್ಕೆ ನೀಡುವಂತ ಸಾಧ್ಯತೆ ಇದೆ. ಪ್ರಾಥಮಿಕ ವಿಚಾರಣೆಯನ್ನ ತುಮಕೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತುಮಕೂರು ಪೊಲೀಸರು ಮಾಡಲಿದ್ದಾರೆ. ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ವೀಕ್ಷಕರ ಮುಂದಿಡ್ತಾ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.